ಕಲೆಗಳಿದ್ರೂ ಕೂಡ ಹೊರಟೋಗತ್ತೆ. ಬೆಸ್ಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ. ನೈಸಾಗಿ ಸಾಫ್ಟಾಗಿದೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಡೆಡ್ ಸ್ಕಿನ್ನು, ಬ್ಲ್ಯಾಕ್ ಹೆಡ್ಸ್ ಇದ್ರೆಲ್ಲ ರಿಮೂವ್ ಆಗಿಬಿಡತ್ತೆ. ಓಕೆನಾ? ನನಗೆ ಕಪ್ಪು ಕಲೆ ಎಲ್ಲ ಹೊರಟೋಗುತ್ತೆ, ಹೊಸ ಸ್ಕಿನ್ನು ಬರಲಿಕ್ಕೆ ಅನುಕೂಲ ಆಗುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ ಡಾರ್ಕ್ ಸ್ಪಾಟ್ಸ್ ಇದ್ದವರಿಗೆ ಒಂದು ರೆಮಿಡಿ ಮಾಡಿ ತೋರಿಸ್ತೀನಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಹಾಗೆ ಕೆಮಿಕಲ್ಸು ಇಲ್ಲ. ಮನೇಲಿರುವಂತಹ ವಸ್ತು ಬಳಸಿ ಮಾಡ್ಕೋಬಹುದು. ಎಲ್ಲರೂ ಇದನ್ನು ಮಾಡಿ ಅಪ್ಲೈ ಮಾಡ್ಕೋಬಹುದು. ಇದು ಕೇವಲ ಡಾರ್ಕ್ ಸ್ಪಾಟ್ಸ್ ಇದ್ದವರಿಗಷ್ಟೇ ಅಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಓಕೆನಾ? ನಮ್ಮ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ನು ಹೊರಟೋಗುತ್ತೆ, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ನಮ್ಮ ಫೇಸು ಕೂಡ ಕ್ಲಿಯರ್ ಆಗಿ ಇರುತ್ತೆ. ಓಕೆನಾ? ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡೋದು ಕೂಡ ಹೇಳ್ತೀನಿ, ರಿಸಲ್ಟು ಕೂಡ ತೋರಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಓಕೆನಾ? ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಹೇಗೆ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು, ರಿಸಲ್ಟು ಕೂಡ ತಿಳಿಸ್ತೀನಿ. ಇದೊಂದು ಕ್ರೀಮಿಂದ ಎಷ್ಟೆಲ್ಲ ಬೆನಿಫಿಟ್ಸು ಇದೆ ಅಂತಲೂ ಕೂಡ ತಿಳಿಸ್ತೀನಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಬರೋಣ. ಒಂದು ಬೌಲನ್ನು ತಗೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊ. ಇದ್ರದ್ದು ಅರ್ಧ ಟೊಮೆಟೊ ಸಾಕು. ಹಾಗೆ ಇದ್ರದ್ದು ಜ್ಯೂಸ್ ಬೇಕು, ನೀರು ಹಾಕಬಾರ್ದು, ನೀರು ಹಾಕ್ದೇ ಜ್ಯೂಸ್ ತೆಗಿಬೇಕು. ಹಾಗೆ ಬೀಜವನ್ನು ಕೂಡ ಇರಬಾರ್ದು. ಇದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೆಟೊ ಜ್ಯೂಸಿಂದನೂ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಫೇಸಿಗೆ, ನಾನು ಹೇಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಾದರೂ ಅಷ್ಟೇ ನಮ್ಮ ಫೇಸಿಗೆ ತುಂಬ ಒಳ್ಳೆಯದು. ನಾನು ಇದೆಲ್ಲ ಹೇಳ್ತೀನಿ ಆಮೇಲೆ. ಹಾಗೆ ಮೊಸರು ಬೇಕಾಗತ್ತೆ. ಮೊಸರು ಅಂದರೆ ನೈಸಾಗಿರುವಂತಹ ಮೊಸರು ಮಾರ್ಕೆಟಿಂದ ತಂದಿರೋದಾಗಿರಬೇಕು. ಹಾಗೆ ಇದು ಈ ರೀತಿ ಮಾಡಬೇಕು, ಅಂದರೆ ತುಂಬ ಹುಳಿ ಆಗಿರಬಾರ್ದು. ಓಕೆನಾ? ಇದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮೊಸರಾದರೂ ಅಷ್ಟೇ ತುಂಬ ಒಳ್ಳೆಯದು ನಮ್ಮ ಫೇಸಿಗೆ. ಯಾವುದೇ ಒಂದು ಕಲೆ ಇದ್ದರೂ ಹೊರಟೋಗತ್ತೆ, ಫೇಸು ಕ್ಲೀನ್ ಆಗುತ್ತೆ. ಓಕೆನಾ? ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಅಂದರೆ ಎಲ್ಲೂ ಗಂಟುಗಳು ಇರಬಾರ್ದು, ಆ ರೀತಿ ಮಿಕ್ಸ್ ಕೊಡಬೇಕು. ಟೊಮೆಟೊನಿಂದ ನಮ್ಮ ಫೇಸಲ್ಲಿರುವ ಕಪ್ಪು ಕಲೆಗಳು ಹೊರಟೋಗುತ್ತೆ, ಫೇಸು ಗ್ಲೋ ಬರುತ್ತೆ. ಹಾಗೆ ಡೆಡ್ ಸ್ಕಿನ್ ಇದ್ದರೆ ಹೊರಟೋಗುತ್ತೆ, ಹೊಸ ಸ್ಕಿನ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಗೋಧಿ ಹಿಟ್ಟು ಅಷ್ಟೇ ನಮ್ಮ ಫೇಸು ಕ್ಲೀನ್ ಆಗುತ್ತೆ. ಯಾವುದೇ ಒಂದು ಕಲೆ ಅಂದರೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ಇದ್ದರೆ ರಿಮೂವ್ ಆಗುತ್ತೆ. ಹಾಗೆ ಮೊಸರು ಗೊತ್ತಲ್ವ, ಮೊಸರು ಕೂಡ ನಮ್ಮ ಫೇಸು ಕ್ಲೀನ್ ಆಗುತ್ತೆ. ಅಂದರೆ ಯಾವುದೇ ಒಂದು ಜಿಡ್ಡೆಲ್ಲ ಇರುತ್ತಲ್ವ ಅದೆಲ್ಲ ಹೊರಟೋಗುತ್ತೆ, ಕಪ್ಪು ಕಲೆ ಎಲ್ಲ ಹೊರಟೋಗುತ್ತೆ, ಹೊಸ ಸ್ಕಿನ್ನು ಬರಲಿಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಸೇರಿದಾಗ ನಮ್ಮ ಫೇಸಿಗೆ ಒಳ್ಳೆ ರಿಸಲ್ಟು ಸಿಕ್ಬಿಡತ್ತೆ. ಡಾರ್ಕ್ ಸ್ಪಾಟ್ಸ್ ಹೋಗ್ಲಿಕ್ಕಂತೂ ತುಂಬಾ ಬೆಸ್ಟು. ಇದನ್ನು ನೀವು ಡೈಲಿ ಮಾಡಬೇಕು, ಡೈಲಿ 1 ಟೈಮ್ ಮಾಡಲೇಬೇಕು. ಓಕೆನಾ? 7 ದಿನ ನೀವು ಮಾಡಿದರೆ ನಿಮಗೆ 7 ದಿನದ ಒಳಗಡೆ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಪಿಂಪಲ್ಸ್ ಆಗೋದು ಕೂಡ ತಡೆಗಟ್ಟುತ್ತೆ. ಓಕೆನಾ? ಪಿಂಪಲ್ಸ್ ಆಗೋದ್ರಿಂದನೇ ಅಲ್ವಾ ಈ ರೀತಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಆಗೋದು. ಪಿಂಪಲ್ಸ್ ಆಗೋದೇ ತಡೆಗಟ್ಟಿಬಿಟ್ರೆ ಎಲ್ಲಿ ಕಲೆಗಳಿರುತ್ತೆ ಅಲ್ವಾ, ಅದು ಆಗದೇ ಇರುವ ಹಾಗೆ ತಡೆಗಟ್ಟುತ್ತೆ. ನೋಡಿ, ಇಲ್ಲಿ ಪೇಸ್ಟು ರೆಡಿ ಆಯಿತು, ಹೆಂಗಾಯಿತು ಅಲ್ವಾ? ಈ ರೀತಿ ಮಿಕ್ಸನ್ನು ಕೊಡಬೇಕು. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಹಾಗೆ ಹೇಗೆ ಏನು ಅನ್ನೋದನ್ನು ತಿಳಿಸ್ತೀನಿ. ಓಕೆನಾ? ಇದು ನೀವು ಕಂಟಿನ್ಯೂ ಮಾಡಬೇಕು, ನಿಮಗೆ 7 ದಿನದಲ್ಲಂತೂ ಗೊತ್ತಾಗುತ್ತೆ. ಓಕೆನಾ? ಫೇಸನ್ನು ಚೆನ್ನಾಗಿ ತೊಳ್ಕೊಬೇಕು. ಒಂದ್ಸಲ ಸೋಪ್ ಹಾಕಿ ತೊಳ್ಕೊಬಂದಿದ್ದೀನಿ, ಈ ರೀತಿ ಇಟ್ಕೋಬೇಕು. ಹಾಗೆ ಇದು ರೆಡಿ ಇದೆ ಅಲ್ವಾ, ಇದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ. ನಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಅಲ್ಲಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೋಬೇಕು. ನನ್ನ ಫೇಸಿಗಂತೂ ಇಲ್ಲ, ಆದರೂ ನಾನು ಒಬ್ಬರು ಹೇಳಿದರು ಅಂತ ತೋರಿಸ್ತಾ ಇದ್ದೀನಿ. ಇದು ಡಾರ್ಕ್ ಸ್ಪಾಟ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲೈ ಮಾಡ್ಕೋಬೋದು, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಂದರೆ ನಮ್ಮ ಫೇಸು ತುಂಬ ಕ್ಲೀನ್ ಆಗುತ್ತೆ. ಹಾಗೆ ಕಲೆಯಲ್ಲಿ ಇದ್ದರೂ ಹೊರಟೋಗುತ್ತೆ, ಶೈನಿಂಗ್ ಬರುತ್ತೆ. ಹಾಗೆ ಫೇಸಲ್ಲಿ ಏನಾದರೂ ಡೆಡ್ ಸ್ಕಿನ್ ಇದ್ದರೆ, ತುಂಬ ವರ್ಷದ್ದೆಲ್ಲ ಸ್ಕಿನ್ನು ಒಂದು ರೀತಿಯಾಗಿರುತ್ತೆ ಅಲ್ವ, ಅದೆಲ್ಲ ಹೋಗಿ
ಹೊಸ ಸ್ಕಿನ್ನು ಬರುತ್ತೆ. ಓಕೆನಾ, ತುಂಬ ಬೆನಿಫಿಟ್ಸ್ ನೋಡಿ. ಈ ಕಡೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಓಕೆನಾ, ಅಪ್ಲೈ ಮಾಡ್ಕೊಂಡಿದ್ದೀನಿ. ಪೂರ್ತಿ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ. ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಕಣ್ಣಿನ ಮೇಲ್ಗಡೆ ಇರ್ಬೋದು, ಕಣ್ಣಿನ ಕೆಳಗಡೆ ಇರ್ಬೋದು, ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಎಲ್ಲ ಅಂದರೆ ಕಣ್ಣಿನ ಕೆಳಗಡೆ ಅಪ್ಲೈ ಮಾಡಿದರೂ ಕೂಡ ಏನು ತೊಂದರೆ ಆಗೋಲ್ಲ. ಓಕೆನಾ, ಇದು ಸ್ವಲ್ಪ ಒಣಗಬೇಕು. ನಾನು ಡ್ರೈ ಆದ ನಂತರ ಹೇಳ್ತೀನಿ ಏನು ಮಾಡಬೇಕು ಅಂತ. ಡ್ರೈ ಆಗಲಿ ಒಂದು ಅರ್ಧ ಗಂಟೆ, 1 ಅವರ್ ಬೇಡ, ಒಂದು ಅರ್ಧ ಗಂಟೆ ತಗೊಳುತ್ತೆ. ಓಕೆನಾ, ನೋಡಿ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಹೇಗೆ ಒಂದು ಅರ್ಧ ಗಂಟೆ ಬಿಟ್ಟು, ಅಂದರೆ ಒಣಗಿರುತ್ತೆ ಅಲ್ವ, ಆವಾಗ ಸ್ವಲ್ಪ ನೀರನ್ನು ಅಪ್ಲೈ ಮಾಡಿಕೊಂಡು ಮಸಾಜನ್ನು ಕೊಡಬೇಕು. ಮಸಾಜ್ ಅಂದರೆ ರೌಂಡ್ ಶೇಪಲ್ಲಿ ಮಸಾಜ್ ಕೊಡಬೇಕು. ಆವಾಗ ಏನಾಗುತ್ತೆ, ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೊರಟೋಗುತ್ತೆ. ಯಾವುದೇ ಒಂದು ಕಲೆಯಿದ್ರೂ ಹೊರಟೋಗುತ್ತೆ. ಡೆಡ್ ಸ್ಕಿನ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲವೂ ರಿಮೂವ್ ಆಗುತ್ತೆ. ಈ ರೀತಿಯಲ್ಲಿ ಮಸಾಜ್ ಮಾಡಲೇಬೇಕು. ನಂತರ ನಾವು ನೀರಿಂದ ವಾಶ್ ಮಾಡಿಕೊಂಡ್ರೆ ಆಯಿತು. ಅಂದರೆ ತುಂಬ ಬಿಸಿ ನೀರು ಆಗಿರಬಾರ್ದು. ಓಕೆನಾ, ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈಗ ಹೆಂಗಾಗಿದೆ ಅಲ್ವಾ, ಎಷ್ಟು ಗ್ಲೋ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಹೇಳ್ಬೋದು ನಿಮ್ಗೆ ಯಾವುದೂ ಕಲೆಗಳಿಲ್ಲ, ಅದಕ್ಕೆ ಚೆಂದ ಕಾಣುತ್ತೆ ಅಂತ. ನಿಮಗೆ ಕಲೆಗಳಿದ್ದವರು ನೀವು ಅಪ್ಲೈ ಮಾಡಿ, ನಿಮಗೂ ಕೂಡ ಇದೇ ರೀತಿ ಗ್ಲೋ ಬಂದಿರುತ್ತೆ. ಓಕೆನಾ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇದು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಸೋಪ್ ಹಾಕಿ ನಾವು ಫೇಶನ್ನು ತೊಳ್ಕೊಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸ್ಮೂತಾದ ಫೇಸ್ ಆಗಿರುತ್ತೆ. ಹಾಗೆ ಹೊಸ ಸ್ಕಿನ್ ಬಂದ ಹಾಗೆ ನಮಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣುತ್ತೆ, ಗ್ಲೋ ಬಂದಿರುತ್ತೆ, ಶೈನಿಂಗ್ ಬಂದಿರುತ್ತೆ, ಗ್ಲಾಸ್ ಥರ ಸ್ಕಿನ್ನು ಹೊಳೆಯುತ್ತೆ. ನೀವು ಇದೇ ರೀತಿ ಟ್ರೈ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿರುವ ಡಾರ್ಕ್ ಸ್ಪಾಟ್ಸ್ ರಿಮೂವ್ ಆಗ್ತಾ ಬರುತ್ತೆ. ಓಕೆನಾ, ಅಷ್ಟು ಚೆಂದ ಕಾಣುತ್ತೆ. ಈ ರೀತಿ ಒಂದು ಸಲ ಅಲೋವೆರಾ ಜೆಲ್ಲು ಅಥವಾ ನೀವು ರೋಸ್ ವಾಟರ್ ಆದರೂ ಓಕೆ, ಅದನ್ನು ಕೂಡ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟಿಡಿ, ಚೆನ್ನಾಗೇ ಕಾಣುತ್ತೆ. ಓಕೆನಾ, ಎಷ್ಟೇ ವರ್ಷದ ಕಲೆಗಳಿದ್ರೂ ಕೂಡ ಹೊರಟೋಗತ್ತೆ. ಬೆಸ್ಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗತ್ತೆ. ಆದರೆ ನೀವು ಇದನ್ನು ಕಂಟಿನ್ಯೂ ಅಪ್ಲೈ ಮಾಡಲೇಬೇಕು. ಓಕೆನಾ, ನೋಡಿ ಎಷ್ಟು ಕ್ಲೀನಾಗಿದೆ ಅಲ್ವಾ. ನಾನೀಗ ಸೋಪು ಹಾಕಿ ತೊಳ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಗ್ಲೋ ಆಗಿದೆ ಅಲ್ವಾ, ಚೆನ್ನಾಗಿ ಗ್ಲೋ ಬಂದಿದೆ. ಹಾಗೆ ಹೊಳಪು ಕೂಡ ಬರುತ್ತೆ, ನ್ಯಾಚುರಲ್ ಸ್ಕಿನ್ ಆಗುತ್ತೆ. ಓಕೆನಾ, ನನಗಂತೂ ಆ ರೀತಿ ಡಾರ್ಕ್ ಸ್ಪಾಟ್ಸ್ ಏನೂ ಇಲ್ಲ. ಆದರೂ ನನ್ನ ಸ್ಕಿನ್ ನೋಡಿ ಇನ್ನೂ ಒಂದು ರೀತಿ ಲುಕ್ ಕಾಣ್ತಾ ಇದೆ ಅಲ್ವಾ, ಚೆನ್ನಾಗಿ ಬಂದಿದೆ. ಒಂದು ರೀತಿ ಹೊಳೆಯುತ್ತೆ ಅಲ್ವಾ ಎಲ್ಲ ಕಡೆನೂ. ಡಾರ್ಕ್ ಸ್ಪಾಟ್ಸ್ ಇದ್ದವರಿಗೆ ನಿಧಾನವಾಗಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಒಳ್ಳೆ ರಿಸಲ್ಟು ಸಿಗುತ್ತೆ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಒಳ್ಳೆ ಬೆನಿಫಿಟ್ಸ್. ಓಕೆನಾ, ಒಳ್ಳೆ ಬೆನಿಫಿಟ್ಸ್ ಅಂತೂ ಸಿಕ್ಕೇ ಸಿಗುತ್ತೆ, 1-2 ಅಲ್ಲ ಅಲ್ವಾ. ತುಂಬ ಒಳ್ಳೆಯದು ನಮ್ಮ ಫೇಸಿಗಂತ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ, ನನ್ನ ಫೇಸು ಕ್ಲೀನಾಗಿದೆ ಅಲ್ವಾ. ನೋಡಿ ನನ್ನ ಕಣ್ಣಿಗೆ ಇಲ್ಲೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ, ಕಣ್ಣು ಸ್ವಲ್ಪ ಕೆಂಪಾಗಿದೆ ಅಷ್ಟೇ. ಓಕೆನಾ, ನಾನು ಎಷ್ಟೊತ್ತು ಗೊತ್ತಾ, 1 ಅವರ್ ಬಿಟ್ಟು ಸೋಪಾಕಿ ತೊಳ್ಕೊಂಡಿರೋದು. ಆವಾಗ ಇನ್ನೂ ಗ್ಲೋ ಬಂದಿರುತ್ತೆ ಅಲ್ವಾ. ದಿಢೀರಂತ ಒಂದು ಸಲದು ಅಷ್ಟೇನು ಗೊತ್ತಾಗಲ್ಲ, ಒಂದು ಸ್ವಲ್ಪ ಹೊತ್ತು ಆಗಬೇಕು. ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ನೈಸಾಗಿ ಸಾಫ್ಟಾಗಿದೆ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಡೆಡ್ ಸ್ಕಿನ್ನು, ಬ್ಲ್ಯಾಕ್ ಹೆಡ್ಸ್ ಇದ್ರೆಲ್ಲ ರಿಮೂವ್ ಆಗಿಬಿಡುತ್ತೆ. ಓಕೆನಾ, ನಾನು ಹೇಳೋ ರೀತಿಲಿ ನೀವು ಕೂಡ ಮಾಡಿ, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ಓಕೆನಾ, ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಓಕೆನಾ, ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದಾರೆ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ವಿಡಿಯೋ ಮಾಡಿ ಹಾಕ್ತೀನಿ. ಇದು ನೀವು ಅಪ್ಲೈ ಮಾಡ್ಕೊಳ್ಳಿ. ಒಂದು ಸಲ ರಿಸಲ್ಟು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ನನಗೂ ಕೂಡ ಖುಷಿಯಾಗತ್ತೆ. ಇಂತಹ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.